ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಸ್ನೇಹಿತರೆ, ದಿನಾಂಕ 18 ಮಾರ್ಚ್ ರಂದು ಸಂಜೆ 4:15 ಅಂದ್ರೆ ಬುಧವಾರ 4:15 ಹಿಡಿದು ರಾತ್ರಿ 8:30ವರೆಗೂ ಒಂದು ಧಾರಾಕಾರವಾಗಿ ಮಳೆ ಸುರಿತು. ಆ ಮಳೆಯಲ್ಲಿ ಆಲಿಕಲ್ಲು ಅಂತ ಹೇಳ್ಬಿಟ್ಟು ಬಿದ್ವು. ನಾವು ಹಿಂದೆಲ್ಲ 30 ವರ್ಷದ ಹಿಂದೆ ಎಲ್ಲ ನಾವೇನ್ ನೋಡ್ತಾ ಇದ್ವಿ, ಚಿಕ್ಕ ಚಿಕ್ಕದಾಗಿ ಆಲಿಕಲ್ಲು ಕಾಣಿಸ್ತಾ ಇದ್ವಿ. ಈಗ ದಪ್ಪದಾಗಿ ಈಗ ರಾಜ್ಯಾದ್ಯಂತ ನೀವು ನೋಡ್ತಾ ಇದ್ದೀರಾ, ಅದು ಕರಗ್ತಾ ಇಲ್ಲ. 8 ಅವರು 10 ಅವರು 15 ಅವರ್ ಆದ್ರೂ ಇನ್ನೂವರೆಗೂ ಕರಗಿಲ್ಲ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಈಗಾಗಲೇ ನೋಡಿದೀರಾ. ಬಟ್ ಒನ್ ಥಿಂಗ್, ನಾವು ಫ್ರಿಜ್ ಇಂದ ಒಂದು ಐಸ್ ಕ್ಯೂಬ್ ನ ಆಚೆ ತೆಗೆದ್ರೆ ಮಿನಿಮಮ್ 10 ನಿಮಿಷದಲ್ಲಿ ಕರಗೋಗ್ಬಿಡ್ತೈತೆ. ಇದು ಯಾವ್ದು ಆಲಿಕಲ್ಲು ಅಂತ ಗೊತ್ತಾಗ್ತಾ ಇಲ್ಲ. ಈ ಆಲಿಕಲ್ಲು ಬಿದ್ದಿರೋದ್ರಿಂದ ಇಡೀ ರಾಜ್ಯದಲ್ಲಿ ರೈತರ ಬೆಳೆಗಳೆಲ್ಲ ನಾಶ ಆಗಿ ಬರ್ಬಾತ್ ಆಗಿದ್ದಾರೆ ರೈತರು. ವಿಷ ಕುಡಿಯೋದು ಒಂದೇ ಬಾಕಿ. ನಮ್ಮ ಭಾಗದಲ್ಲಿ ದಾಳಿಂಬೆ ಬೆಳೆಗಾರರು ಹೆಚ್ಚು ಇದ್ದು, ಅಂದ್ರೆ ಶಿರಾ ತಾಲೂಕಲ್ಲಿ ಹೆಚ್ಚಿದ್ದಾರೆ ದಾಳಿಂಬೆ ಬೆಳೆಗಾರರು. ಅವ್ರಿಗೆ ಯಾವ ರೀತಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂದ್ರೆ, ಈ ಬ್ಯಾಂಕ್ಗಳಲ್ಲಿ ತಮ್ಮ ಒಡವೆಗಳನ್ನ ಇಟ್ಟು, ಪಾಣಿಗಳನ್ನ ಇಟ್ಟು ಸಾಲ ಮಾಡಿ, ದಾಳಿಂಬೆಗೆ ಖರ್ಚು ಕಡಿಮೆ ಅಂತೂ ಬರೋದಿಲ್ಲ, ಲಕ್ಷಾನ್ಗಟ್ಲೆ ಖರ್ಚಾಕ್ಬೇಕು ಅದು ಬೆಳೆ ಬರ್ಬೇಕು ಅಂತ ಅಂದ್ರೆ. ಇವತ್ತು ನಾವು ಅವರ ರೈತರ ಜಮೀನಲ್ಲಿ ಇದ್ದೀವಿ. ರೈತರ ನಾಯಕರು ಸಹ ನಮ್ಮೊಂದಿಗಿದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಮುಂದೆ ಅವರ ಹೋರಾಟ ಏನು ಅನ್ನೋದನ್ನ ಕೇಳೋಣ ಬನ್ನಿ. ಧನಂಜಯ ಆರಾಧ್ಯ, ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಏನು ಸಿರಾ ತಾಲೂಕು, ಈಗ ಆಲ್ರೆಡಿ ನಿಮ್ಗೆ ವಿಷಯ ಮುಟ್ಟಿದೆ ಅಂತ ಅನ್ಸುತ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಈ ಭಾಗದಲ್ಲಿ ಏನು ಅಕಾಲಿಕ ಮಳೆ ಬಿದ್ದು ರೈತರಿಗೆ ನಷ್ಟ ಇರೋದ್ರ ಬಗ್ಗೆ ತಾವೆಲ್ಲ ವರದಿ ಮಾಡಿದಿರಿ. ಈ ವರದಿ ಒಂದು ಇಡೀ ಒಂದು ಸರ್ಕಾರ ಕಣ್ ತರಿಸುವಂತ ಕೆಲಸ ತಾವು ಮಾಡಿದಿರಿ. ನಮಗೂ ಸಹ ನಿಮ್ಮ ವರದಿ ಮೇಲೆ ನಾವು ಈ ಗೋಣಿಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಈ ವಿಶೇಷವಾಗಿ ಸಿರಾ ತಾಲೂಕು ಒಂದು ಬರಗಾಲ ಪ್ರದೇಶ. ಈ ಬರಗಾಲ ಪ್ರದೇಶ ಅಂತಂದ್ರೆ ಈ ಭಾಗ ಅಂತಂದ್ರೆ ನಮಗೆ ಹುಲಿಕುಂಟೆ ಹೋಬಳಿ, ಗೌಡಗೆರೆ ಹೋಬಳಿ ಮಳೆ ಆಶ್ರಯದಲ್ಲೇ ಇವತ್ತು ಬೇಸಾಯ ನಡೆಯುವಂಥದ್ದು. ಬೋರ್ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ಇಂಥ ಒಂದು ಪ್ರದೇಶದಲ್ಲಿ ಉತ್ಕೃಷ್ಟವಾದಂಥ ದಾಳಿಂಬೆಯನ್ನ ರೈತರು ಬೆಳೀತಿದ್ದಾರೆ. ಈಗ ಅಕಾಲಿಕ ಮಳೆಯಿಂದ ಏನೀಗಾಗಲೇ ಆಲಿಕಲ್ ಬಿತ್ತು, ಹಾಗಾಗಿ ನೋಡಿ ಹಣ್ಣೆಲ್ಲ ಇವತ್ತು ನಾಶ ಆಗಿದೆ. ಇವತ್ತು ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದಾಳಿಂಬೆ ಬೆಳೆನ ಬೆಳೆದಿದ್ದಾರೆ, ಒಡವೆನ ಅಡ ಇಟ್ಟಿದ್ದಾರೆ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾರೆ. ಈ ಅಕಾಲಿಕ ಆಗುವಂಥ ಈ ನಷ್ಟದಿಂದ ಅವ್ರನ್ನ ಪರಿಹಾರ ಮಾಡೋಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ಬಗ್ಗೆ ಇದುವರೆಗೆ ಈ ಕ್ಷೇತ್ರದ ಶಾಸಕರು ಇಲ್ಲಿ ಭೇಟಿ ಕೊಟ್ಟಿರೋಂಥದ್ದು ಕಾಣ್ತಾ ಇಲ್ಲ. ನಾವು ಹಿಂದೆ ಕಳೆದ ವಾರ ಏನು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿ ಬಗ್ಗೆ ತಹಸೀಲ್ದಾರ್ ಅವ್ರನ್ನ ಶಾಸಕರನ್ನ ಭೇಟಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಳ್ಳೋ ಅಂಥ ರೀತಿ ಬಹಳ ಉದಾಸೀನವಾಗಿತ್ತು. ನಾವು ನಮ್ಮ ವೈಯಕ್ತಿಕ ಸಮಸ್ಯೆಯನ್ನ ಕೇಳಲಿಕ್ಕೆ ಅವ್ರ ಹತ್ರ ಹೋಗಿರ್ಲಿಲ್ಲ. ತಾಲೂಕಲ್ಲಿ ಸಮಸ್ಯೆ ಇದೆ, ನಿಮ್ಮ ಸಮಸ್ಯೆಯನ್ನ ನಿಮ್ ಗಮನಕ್ಕೆ ತರಬೇಕು ಅಂತೇಳಿ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಐಬಿನಲ್ಲಿ ಅವರು ಉದಾಸೀನವಾಗಿ ನಡ್ಕೊಂಡು ಹೋದ್ರು. ಅವ್ರನ್ನ ತಡೆದು ಕೊನೆಗೆ ನಾವು ಪ್ರಶ್ನೆ ಮಾಡೋ ಅಂತ ಸಂದರ್ಭ ಬಂತು. ನಾವು ಹೇಳ್ತಾ ಇದೀವಿ ಶಾಸಕರಿಗೆ, ದಯಮಾಡಿ ನೀವು ಎಚ್ಚೆತ್ಕೋಬೇಕು. ಈ ಕ್ಷೇತ್ರದ ಜನರ ಸಮಸ್ಯೆನ ಆಲಿಸಿ ಅವ್ರಿಗೆ ಪರಿಹಾರ ಮಾಡೋಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಈಗ ಒಂದು ವಾರ ಆಯ್ತು, ಈಗ ಮಳೆ ಬಿದ್ದು ಫಸಲು ನಷ್ಟ ಆಗಿದೆ. ರೈತರು ಯಾರು ಏನ್ ಮಾಡ್ಕೊಳ್ತಾರೆ, ಸಾಲದ ಭೀತಿಗೆ ಏನ್ ತೊಂದರೆ ಅನುಭವಿಸ್ತಾರೆ ಅಂತ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನೀವು ಇದುವರೆಗೂ ಭೇಟಿ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ನಡವಳಿಕೆ ಯಾವ ರೀತಿ ಇದೆ, ಅಥವಾ ನಿಮ್ಮ ದಾರಿ ಯಾವ್ದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ. ಈಗಲಾದ್ರೂ ನೀವು ಎಚ್ಚೆತ್ತು ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಏನು ರೈತರು ಇವತ್ತು ಬೆಳೆ ನಷ್ಟ ಅನುಭವಿಸಿದ್ದಾರೆ, ಆ ನಷ್ಟ ಪರಿಹಾರ ತುಂಬಿಕೊಡೋ ಅಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ, ಹಾಗೆ ಇವತ್ತೇನು ಅಧಿಕಾರಿಗಳಿದ್ದಾರೆ ಇಡೀ ಸಿರಾ ತಾಲೂಕಲ್ಲಿ ವಿಶೇಷವಾಗಿ ಗೌಡಗೆರೆ ಹೋಬಳಿ ಮತ್ತು ಹುಲಿಕುಂಟೆ ಹೋಬಳಿಗಳಲ್ಲಿ ದಾಳಿಂಬೆ ಬೆಳೆಗಾರರಿದ್ದಾರೆ, ಬೇರೆ ಬಿತ್ತನೆ ಬೀಜಗಳನ್ನ ಬೆಳೆಯುವಂತ ರೈತರಿದ್ದಾರೆ. ಈ ಮಳೆ ಬಿದ್ದಂತ ಸಂದರ್ಭದಲ್ಲಿ ಏನ್ ನಷ್ಟ ಆಗಿದೆ ಅಂತ ಯಾವುದೇ ಅಂಕಿಅಂಶಗಳನ್ನ ನೀವು ಇದುವರೆಗೆ ಹೊರ ಹಾಕಿಲ್ಲ. ನಾವು ಮಾಧ್ಯಮದಲ್ಲಿ ಪತ್ರಿಕೆನಲ್ಲಿ ನೋಡ್ತಾ ಇದ್ದೀವಿ, ಇದ್ರ ಬಗ್ಗೆ ನಿಮ್ಮ ಸೊಲ್ಲೆತ್ತಿಲ್ಲ. ನೀವೇನ್ ಸರ್ಕಾರಕ್ಕೆ ವರದಿ ಮಾಡಿದಿರಾ ಇಲ್ವಾ, ಅಥವಾ AC ರೂಮಲ್ಲಿ ಕುತ್ಕೊಂಡು ತಂಪಾದ ಗಾಳಿನಲ್ಲಿ ಆರಾಮಾಗಿ ಕಾಲ ಕಳಿತಿದ್ರ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಾಗ್ತದೆ. ತಾವು ಎಲ್ಲಿಲ್ಲ, ರೈತರು ಹೇಳಿರು ಬಂದ್ ಹೋಗಿದ್ದಾರೆ ಅಂತ ಹೇಳಿ. ಬಂದ್ ಹೋದ್ಮೇಲೆ ನೀವು ಸರ್ಕಾರಕ್ಕೆ ವರದಿ ಕೊಡಬೇಕು. ಮಾಧ್ಯಮದ ಮೂಲಕ ಇಷ್ಟು ಎಕರೆ ದಾಳಿಂಬೆ ಬೆಳೆಗಾರ ಎಕರೆನಲ್ಲಿ ದಾಳಿಂಬೆ ಇದೆ, ಇಷ್ಟು ರೈತರಿಗೆ ಅನ್ಯಾಯ ಆಗಿದೆ, ಇಷ್ಟು ಪರಿಹಾರ ಕೊಡಬೇಕು ಅನ್ನೋಂಥ ವಿಚಾರ ನೀವು ಪ್ರಸ್ತಾಪ ಮಾಡಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತರುವಂತ ಕೆಲಸ ಮಾಡಬೇಕು. ಆ ದಿಕ್ಕಲ್ಲಿ ನಿಮ್ ಕೆಲಸ ಆಗಿಲ್ಲ. ನಿಮ್ಮ ನಿಷ್ಕ್ರಿಯತೆಯನ್ನು ಪ್ರಶ್ನೆ ಮಾಡಿ ನಾವು ಈಗಾಗಲೇ ಮುಂದಿನ ಬರುವಂತ ಒಂದು ವಾರದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಈ ಅವ್ಯವಸ್ಥೆಯ ವಿರುದ್ಧ ರೈತರಿಗೆ ಪರಿಹಾರ ಕೊಡಿಸ್ಲಿಕ್ಕೋಸ್ಕರನೇ ಹೋರಾಟವನ್ನ ಮಾಡುತ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈಗ ವಿಶೇಷವಾಗಿ ಸಿರಾ ತಾಲೂಕನ್ನ ಏನು
ದಾಳಿಂಬೆ ಬೆಳೆಯ ಪ್ರದೇಶ ಅಂತ ಹೇಳಿ ಕೇಂದ್ರ ಸರ್ಕಾರ ಗುರುತಿಸಿ ವಿಶೇಷವಾದಂತ ಅನುದಾನವನ್ನ ಕೊಟ್ಟಿದೆ. ಈ ಬಗ್ಗೆನೂ ಸಹ ನೀವು ಜನರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಇದನ್ನ ಈ ಕೂಡಲೇ ಮಾಡಬೇಕು. ದಾಳಿಂಬೆ ಬೆಳೆಗಾರರ ಹಿತವನ್ನ ಕಾಯಬೇಕು, ಹಾಗೆ ಹಣ್ಣು ಬೆಳೆಗಾರರ ಹಿತವನ್ನ ಕಾಯಬೇಕು. ಈ ದಿಕ್ಕಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯವನ್ನ ಮಾಡ್ತೇನೆ. ಸರ್, ಇನ್ನೊಂದು ವಿಚಾರ, ಇವರು ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ಸೂರೆನ್ಸ್ ಕಟ್ಟಿದ್ರೆ ಇನ್ಸೂರೆನ್ಸ್ ಬರುತ್ತೆ, ಇಲ್ಲ ಅಂತಂದ್ರೆ ನಾವ್ ಯಾವ್ದೇ ರೀತಿ ನಿಮ್ಗೆ ಸಹಾಯ ಮಾಡಲು ಆಗಲ್ಲ ಅಂತ ಹೇಳ್ತಾ ಇದಾರೆ. ಈಗ ಏನಾಗಿದೆ, ಈ ಭಾಗದಲ್ಲಿ ಕೆಲವು ರೈತರಿಗೆ ಅವ್ರ ಹೆಸರಲ್ಲಿ ಪಾಣಿಗಳಿಲ್ಲ, ಯಾಕಂದ್ರೆ ಅವರು ತಾತ ಅಜ್ಜಿ ಹೆಸರಲ್ಲಿ ಇದ್ದಾರೆ. ಅಂತರು ಸಹ ದಾಳಿಂಬೆ ಹಾಕಿ ಖರ್ಚು ಮಾಡಿ ತಮ್ಮ ಸಾಲ ಮಾಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಈಗ ದಾಳಿಂಬೆ ಬೆಳೆದಂತ ಸಮಾಜಕ್ಕೆ ಕೊಡ್ತಾನೆ ಬಿಟ್ರೆ ಅವನೇನು ದಾಳಿಂಬೆ ಎಲ್ಲ ಪೂರ್ತಿ ಅವನೇ ಬಳಸ್ಕೊಂಡು ತಿನ್ನೋದಿಲ್ಲ. ಅವನ್ ಬೆಳೆದಂತ ಪೂರ್ತಿ ದಾಳಿಂಬೆಯನ್ನ ಮಾರ್ಕೆಟಿಗೆ ಬಿಡ್ತಾನೆ. ಅದು ಅಂದ್ರೆ ಸಾರ್ವಜನಿಕವಾಗಿ ಅದು ಬಳಕೆ ಆಗ್ತದೆ. ಈ ರೈತರು, ಭೂಮಿ ಇಲ್ದಂತವ್ರು, ಕೃಷಿ ಕಾರ್ಮಿಕರು ಗುತ್ತಿಗೆ ತಗೊಂಡು ಭೂಮಿನಲ್ಲಿ ದಾಳಿಂಬೆ ಮಾಡಿರ್ತಾರೆ. ಅಂತ ರೈತರಿಗೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಅವ್ನ್ ವಿಷ ಕುಡಿಯೋದೊಂದು ಬಾಕಿ ಬಿಟ್ರೆ ಬೇರೆ ದಾರಿ ಇಲ್ಲ. ಕೂಡಲೇ ಸರ್ಕಾರ ಅಂತ ರೈತರಿಗೆ ಗುರುತಿಸಿ ಅವರಿಗೆ ಸೂಕ್ತವಾದಂತ ಪರಿಹಾರವನ್ನ ಕೊಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತೀವಿ.